ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ಕೆಇಪಿ ತಂಡದೊಂದಿಗೆ ನಮ್ಮ ನಾಯಕತ್ವವು ನವೆಂಬರ್ ತಿಂಗಳಿನಲ್ಲಿ ಕರ್ನಾಟಕದ 31 ಜಿಲ್ಲೆಗಳಿಗಾಗಿ ಪ್ರಾರ್ಥಿಸಲು ನಿರ್ಧರಿಸಿದೆ. ಪ್ರತಿ ದಿನ ಒಬ್ಬ ಶಿಷ್ಯರು ಆ ಜಿಲ್ಲೆಯಿಂದ ತಮ್ಮ ಜೀವನವನ್ನು ಹಂಚಿಕೊಳ್ಳುತ್ತಾರೆ. ಇಂದು ನಾವು ಬಳ್ಳಾರಿ ಜಿಲ್ಲೆಯ ವಿಡಿಯೋವನ್ನು ನೋಡೋಣ. ಹಲೋ ಎವ್ರಿವನ್, ನನ್ನ ಹೆಸರು ವಿಜಯ್. ನಾನು ಹುಟ್ಟು ಬೆಳೆದಿದ್ದು ಗುಡೇಕೋಟೆ. ಗುಡೇಕೋಟೆ ಎಂಬುದು ಪ್ರಾಚೀನವಾದ ಒಣಕೆ ಒಬ್ಬನ ತವರೂರು, ಟೂರಿಸ್ಟ್ ಪ್ಲೇಸ್ ಆಗಿದೆ. ನಾನು ಬಳ್ಳಾರಿ ಇದ್ದೀನಿ ಈ ಪ್ರೆಸೆಂಟ್. ಬಳ್ಳಾರಿಯಲ್ಲಿ ಎಜುಕೇಷನ್ ಮಾಡ್ತಾನೆ, BA ಫಸ್ಟ್ ಇಯರ್. ಬಳ್ಳಾರಿಯಲ್ಲಿ ಜೀನ್ಸ್ ಮತ್ತು ಗಣಿಗಾರಿಕೆ ಪ್ರಮುಖವಾದ ಸ್ಥಳವಾಗಿದೆ ಇದು. ಈ ಸಮಯದಲ್ಲಿ ನನ್ನ ಜೀವನ ಬಗ್ಗೆ ಹೇಳೋಕ್ಕಿಂತ ತುಂಬ ಇಷ್ಟಪಡ್ತಾ ಇದ್ದೀನಿ. ದೇವರು ಮಾಡಿದ ನನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯ ನಿಮ್ಮಲ್ಲಿ ಹೇಳೋಕ್ಕೆ ತುಂಬ ಸಂತೋಷವಾಗಿದೆ. ನಾನು ದೇವರನ್ನು ನಂಬಿದ್ದೆ. ದೇವರನ್ನು ಯಾವ ಥರ ಹಿಂಬಲಿಸೋದು ನನಗೆ ಗೊತ್ತಿದ್ದಿಲ್ಲ. ದೇವರು ಮತ್ತೊಂದು ಸರಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದರು. ಬ್ರದರ್ಸ್ ಮೂಲಕವಾಗಿ ನಾನು ವಾಕ್ಯವನ್ನು ತಿಳಿಸ್ಕೊಟ್ಟರು. ವಾಕ್ಯ ಪ್ರಕಾರ ಜೀವಿಸುವುದು, ನೆಲೆಗೊಂಡುವುದು, ಶಿಷ್ಯನ ಆಗ್ತದೆ ಜೀವಿಸ್ಬೇಕಂತ ದೇವರು ನನಗೆ ತಿಳಿಸ್ಕೊಟ್ರು. ಅದೇ ರೀತಿಯಾಗಿ ನಾನು ಜೀವಿಸ್ತಾ ಇದ್ದೀನಿ. ನೋಡಬೇಕಾದ್ರೆ ಪ್ರತಿಯೊಂದು ವಿಷಯದಲ್ಲಿ, ಪ್ರತಿಯೊಂದು ಹೇಳ್ಬೇಕಾದ್ರೆ ನನ್ನ ನಡೆನುಡಿ ಆಗಿರ್ಬೋದು, ಪ್ರತಿಯೊಂದು ಹಲವಾರು ವಿಷಯದಲ್ಲಿ ಬದಲಾವಣೆ ನಾನು ಕಾಣ್ತಾ ಇದ್ದೀನಿ. ನನ್ನ ಜೀವಿತದಲ್ಲಿ ಬದಲಾವಣೆ ನೋಡಿ ತುಂಬ ಸಂತೋಷವಾಗಿದ್ದೀನಿ. ಅದೇ ರೀತಿಯಾಗಿ ಬಳ್ಳಾರಿಯಲ್ಲಿ ಕೂಡ ದೇವರು ಅದ್ಭುತವಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಬಳ್ಳಾರಿಯ ಜನರು, ನನ್ನ ಕುಟುಂಬ ಕೂಡ ರಕ್ಷಣಾ ಮಾರ್ಗ ನಡಿಬೇಕಂತ, ಅವರು ನಿಜವಾದ ದೇವರನ್ನ ತಿಳ್ಕೊಳ್ಬೇಕಂತ ನಾನು ಪ್ರಾರ್ಥಿಸ್ತೀನಿ, ನೀವು ಪ್ರಾರ್ಥಿಸ್ತೀರಿ. ಥ್ಯಾಂಕ್ ಯು ಸೋ ಮಚ್. ನಾನು ತುಂಬು ಹೃದಯದಿಂದ ನಿಮ್ಮಲ್ಲಿ 3 ವಿಷಯಗಳನ್ನು ಕೇಳಿಕೊಳ್ಳುತ್ತೇನೆ. ಮೊದಲನೆಯದಾಗಿ, ಉದಾರ ಮನಸ್ಸಿನಿಂದ ಕರ್ನಾಟಕದ ಸ್ಯಾಟಲೈಟ್ ಸಭೆಗಳಿಗೆ ಹಣ ಸಹಾಯ ಮಾಡೋಣ. ಎರಡನೆಯದಾಗಿ, ತಾಯಿ ಸಭೆಯಾಗಿರುವ ನಾವು ತಿಂಗಳಿಗೊಮ್ಮೆ 1ನೇ ಶತಮಾನದ ಭಾನುವಾರದಂದು ತಪ್ಪದೆ ಸ್ಯಾಟಲೈಟ್ ಸಭೆಗಳಿಗೆ ಭೇಟಿ ನೀಡೋಣ. ಮೂರನೆಯದಾಗಿ, ಪ್ರತಿದಿನ ಸ್ಯಾಟಲೈಟ್ ಸಭೆಗಳಿಗಾಗಿ ತಪ್ಪದೆ ಪ್ರಾರ್ಥಿಸೋಣ. ಇದರಿಂದ ಕರ್ನಾಟಕದ ಮಿಷನ್ ಸೇವೆಯು ಮುಂದುವರಿಯಲು ಸಾಧ್ಯವಾಗುತ್ತದೆ. ಧನ್ಯವಾದಗಳು.